ಕರ್ಕೊಂಡೋಗಿ ಅಲ್ಲಿಂದ ಏನೂ ಆಗ್ದೇ ವಾಪಸ್ ಬಂದೆ. ಎಷ್ಟು ಅಯ್ಯೋ ಅನ್ನಿಸ್ತವ್ರೆ ಅಂದರೆ ಗೊತ್ತು ಆ ಹುಡುಗಿ ಪರಿಸ್ಥಿತಿ ಏನು, ಆ ಹುಡುಗಿ ಹೆಂಗದೆ ಏನು ಪ್ರತಿಯೊಂದು ಗೊತ್ತಿದ್ರು ನಂದು ಈಗ ಗೋರ್ಕ ನಾನು ಹ್ಯಾಪಿ ಬರ್ಡೇ ಮಾಡಲ್ಲ, ನಿನಗೆ ಮಾಡಲ್ಲ. ವಾಶ್ರೂಮ್ಗೆ ಹೋದ್ರೆ ನೀರು ಹಾಕ್ಬಿಟ್ಟು ಬರಲ್ಲ ನೀನು. ಮುಂಚೆ ಹಾಕ್ತಿದ್ದೆ ತಾನೆ, ಮುಂಚೆ ಬಾತ್ರೂಮ್ ನೀರು ಹಾಕ್ತಿದ್ದೆ ತಾನೆ ಕೃತು. ಇವಾಗ ಏನಕ್ಕೆ ಹಾಕಲ್ಲ ನೀನು? ಪುಳಿಯೋಗರೆ ಪ್ಯಾಕೆಟ್ ತಗೊಬಂತು 20 ರೂಪಾಯಿ ಕೊಟ್ಟನಲ್ಲ, 5 ರೂಪಾಯಿಗೆ 5 ಚಿಂಗಮ್ ಏನಕ್ಕೆ ತಂದೆ? 1 ತಗೋಬೇಕಾಗಿತ್ತು, 5 ಏನಕ್ಕೆ ತಗೊಂಡೆ? ದುಡ್ಡು ಯಾರು ಕೊಡ್ತಾವ್ರೆ? ನನ್ನ ಹತ್ರ ದುಡ್ಡಿದ್ಯಾ? ದುಡ್ಡು ಆಯ್ತಾ ನನ್ನ ಹತ್ರ? ಯೂನಿಫಾರ್ಮ್ಗೆ 850 ರೂಪಾಯಿ ಕೊಟ್ಬಿಟ್ಟು ಯೂನಿಫಾರ್ಮ್ ಇಸ್ಕೊಬಂದಿದ್ದೀವಲ್ಲ, ಕಲರ್ ಡ್ರೆಸ್ ಹಾಕೊಂಡು ಹೋಗೋಕ್ಕಾಗುತ್ತಾ ಡೈಲಿ? ಇವು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತೀಯಾ? ನೀನು ಹ್ಯಾಪಿ ಬರ್ಡೇ ನಾನು ಮಾಡಲ್ಲ ಕನ್ಕೃತು, ದುಡ್ಡಿಲ್ಲ ನಮ್ಮ ಹತ್ರ ಮಾಡೋಕ್ಕೆ. ನಿಮ್ಮ ಅಪ್ಪ, ನಿಮ್ಮ ಸಂತು ಅಪ್ಪ ತಗೋ ನನ್ನ ಮಗಳಿಗೆ ಮಾಡು ಅಂತ ಲಕ್ಷ ಕೊಟ್ಬಿಟ್ಟು ಹೋಗಿಲ್ಲ ಇಲ್ಲಿ ನನಗೆ. ಏನು ಇಲ್ದಾಗ ಮಾಡ್ಬಿಟ್ಟು ಎಲ್ರಿಗೂ ಮಾಡೋರಿಗೆಲ್ಲ ಮಾಡಿಬಿಟ್ಟು ಚೆನ್ನಾಗಿ ಉಣ್ಣೋರಿಗೆಲ್ಲ ಉಣ್ಣಿಸ್ಬಿಟ್ಟು ಹೋದ. ನನಗೂ ನಿನಗೂ ಏನು ನನ್ನ ಮಗಳು ಮಾಡಿ ಇಡು ಅಂದ್ಬಿಟ್ಟು ಏನು ಕೊಟ್ಬಿಟ್ಟು ಹೋಗಿಲ್ಲ. ತಿನ್ನೋರಿಗೆ ತಿನ್ನಿ ಅಂದ್ಬಿಟ್ಟು ಉಣ್ಣೋರ್ಗೆ ಉಣ್ಣಿ ಅಂದ್ಬಿಟ್ಟು ಹೋಗವನೆ. ನಾನು ಹೇಳ್ದಂಗೆ ಕೇಳ್ತೀಯೋ ಇಲ್ಲ ಹೋಯ್ತೀಯೋ? ನನಗಿಂದ ನೆಕ್ಸ್ಟ್ ವರ್ಷದಿಂದ ಹಾಸ್ಟ್ಲಿಗೆ ಹಾಕ್ತೀನಿ. ಕಾನ್ವೆಂಟ್ಗೆ ಹೋದ್ರೆ ನಂಗೆ ಬೇಜಾರಾಯ್ತದೆ, ತಾತನ ಕಳಿಸು ಅಂತೀಯಾ? ಹೋಮ್ವರ್ಕ್ ಮಾಡ್ತಿಲ್ಲ ಅಮ್ದವ, ಹಿಂತಿರ್ಕೊಂಡು ಮಾತಾಡೋದು. ಏನಾದರೂ ಮಾಡ್ಕೊ. ಇವಳ್ದು ಜಾಸ್ತಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ನಾನು ಅಪ್ಪ ಇಲ್ದಿರೋ ಮಗು ಅಂತ ಹೇಳಿ ಎಷ್ಟು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಇರಲಿ, ಸಾಲ ಮಾಡಲಿ, ನಮ್ಮ ಅಪ್ಪ ಇನ್ನೊಬ್ರ ಹತ್ರ ಸಾಲ ಮಾಡಲಿ. ಇವಳು ಹೇಳಿದ್ದೆಯ ಎಲ್ಲ ಮಕ್ಕಳು ಹಬ್ಬದಲ್ಲಿ ಬಟ್ಟೆ ಹಾಕೊಂಡು ನಿಂತಿರ್ತಾವಲ್ಲ, ನನ್ನ ಮಗಳು ಇರಲ್ವಲ್ಲ ಅಂದ್ಬಿಟ್ಟು ಸಾಲ ಮಾಡಿ ಬಟ್ಟೆ ತಂದು ಇಕ್ಕಿದ್ದೀನಿ. ನಮಗೆ ಗೊತ್ತು, ಇರೋ ಮೊಮ್ಮಗಳಿಗೆ ಬಟ್ಟೆ ತರ್ದನೇ ಮಾರ್ತಾರಲ್ಲ, ಹಂಗಲ್ಲ. ಒಂದು ಮಗಿಗೆ ಹಬ್ಬಕ್ಕೆ ಬಟ್ಟೆ ತರೋದು, ಇನ್ನೊಂದು ಮಗಿಗೆ ತರ್ದನೇ ಇರೋದು. ಅಪ್ಪಿದ್ದಾಗಲೇ ಒಂಥರ, ಅಪ್ಪ ಸತ್ತ ಮೇಲೆ ಒಂಥರ ಮಕ್ಳಿಗೆ ಮಾಡ್ತಾರೆ ಕೆಲವೊಬ್ರು. ನಮ್ಮ ಮನೆಯವ್ರ ಅಪ್ಪ ಸತ್ತ ಮೇಲೆ ಇನ್ನು ತಬ್ಲಿ ಮಗ ಅಪ್ಪಿಲ್ದಿರೋ ಮಗ ಅಂದ್ಬಿಟ್ಟು ನಮ್ಮನೆ, ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ನನಗಿಂತ ಹೆಚ್ಚಾಗಿ ನೋಡ್ಕೋತಾವ್ರಿ ಇವಳಿಗೆ, ಒಂದು ಚೂರು ಏನು ಆಗ್ದಂಗೆ. ಅಂಥದ್ರಲ್ಲಿ ಇವಳು ಒಳ್ಳೆ ಬುದ್ಧಿ ಕಲಿತಾ ಇಲ್ಲ, ಕೆಟ್ಟ ಬುದ್ಧಿ ಎಲ್ಲವ. ಹೆಂಗಾಗೋಳೆ ನೋಡಿ ಫ್ರೆಂಡ್ಸ್, ಹೆಂಗಾಗೋಳೆ. ಕೆನ್ನೆ ಎಲ್ಲ ಒಳಿಕೋಗದೆ, ಹೊಟ್ಟೆ ಒಂದು ಚೂರು ಹೊಟ್ಟೆ ಇಲ್ಲ, ಅನ್ನ ತಿನ್ನೋದಿಲ್ಲ. ಎಷ್ಟು ಮುದ್ದು ಮಾಡ್ದೆ, ಈಗಲೂ ಅಷ್ಟೇ ಎಷ್ಟು ಮುದ್ದು ಮಾಡಿದೆ ಗೊತ್ತಾ, ಎಷ್ಟು ಒಳ್ಳೆ ರೀತಿಲಿ ಹೇಳಿದೆ ಗೊತ್ತಾ, ಕೇಳಲಿಲ್ಲ. ಆಗ ಸರಿಯಾಗಿ ಕೊಟ್ಟಿದ್ದೀನಿ. ಈಗ ದುಡ್ಡು ಏನಕ್ಕೆ ತಂದೆ ನೀನು? 20 ರೂಪಾಯಿ ಕೊಟ್ಟನಲ್ಲ, 5 ರೂಪಾಯಿ ಚಿಂಗಮ್ ತಂದವಳೆ, ತಿಂದುಬಿಟ್ಟು ಎಲ್ಲನೂ ಕೈಯಲ್ಲಿ ಇಸುತ್ತಾ ಕೂತವಳೆ. ಹಂಗಂದ್ರೆ ಗೋಲ್ಕ ತಗೋ, ನಾನು ಗೋಲ್ಕದಲ್ಲಿರೋ ದುಡ್ಡು ಮಾಡಿಕೊಂಡ್ಬಿಟ್ಟು ಗೋಲ್ಕ ಕೊಡ್ತಾಳೆ. ಗೋಲ್ಕಕ್ಕೆ ದುಡ್ಡು ಹಾಕಿರೋರು ಯಾರೇ? ನಿಮ್ಮ ಅಪ್ಪ ಹಾಕಿದ್ನಾ? ನಮ್ಮಪ್ಪ ನಾನು ಹಾಕಿರೋದು ಗೋಲ್ಕಕ್ಕೆ. ನೀನು ಹ್ಯಾಪಿ ಬರ್ಡೇ ಮಾಡಲ್ಲ ನಾನು, ನಿನಗೇನು ತಗೊಡೋದು ಇಲ್ಲ. ಎಲ್ಲರೂ ನಮ್ಮಪ್ಪನ ಮನೆದು ಅಂತೀರ, ನಿಮ್ಮಪ್ಪನ ಮನೆದು ಇಲ್ಲದ? ನಿಮ್ಮ ಅಪ್ಪಂದು ಎಲ್ಲದೆ? ಹೋಗು ಗಂಗೂರಲ್ಲದೆ, ಹೋಗಿ ಇಸ್ಕೋಗು ನಿಮ್ಮ ಅಪ್ಪಂದ. ಎಲ್ಲನೂ ಹೇಳ್ತಾಳೆ, ನಮ್ಮಪ್ಪನ ಮನೆ ಇದು ಅಂತ ಹೇಳ್ತಾಳೆ ನಮ್ಮಮ್ಮಂಗೆ. ಅವೆಲ್ಲಕ್ಕೆ ನಿನಗೆ ಬುದ್ಧಿ ಇರುತ್ತೆ. ಇದು ನಮ್ಮಪ್ಪನ ಮನೆ, ನಿಮ್ಮಪ್ಪನ ಮನೆ ಅಲ್ಲ. ಅದೇ ಹೋಗು, ಅದೇನು ಇಸ್ಕೊಬರೋಗು. ಇಲ್ಲಿ ಓದಕ್ಕೆ ಯಾರು ಕೊಡ್ತಾ ಇಲ್ಲ ನಿನಗೆ, ಫೀಸ್ ಕಟ್ಟಕ್ಕೆ 30,000ನ. ನಿಮ್ಮ ಅಪ್ಪಂದ ಅಲ್ಲಿಲ್ವಾ? ಇದು ನಿಮ್ಮ ಅಪ್ಪನ ಮನೆನಾ? ನಿಮ್ಮ ಅಪ್ಪನ ಮನೆ ಗಂಗೂರಲ್ಲದೆ, ಹೋಗು ತಗೋಗು ನಿಮ್ಮ ಅಪ್ಪಂದ, ಇರೋಗು ಅಲ್ಲಿ ನೀನು. ಅವೆಲ್ಲ ಮಾತಾಡೋ ಗೊತ್ತಾಗುತ್ತೆ. ಒಳ್ಳೆ ಬುದ್ಧಿ ಕಲ್ತ್ಕೊಬೇಕು, ಕಾನ್ವೆಂಟ್ಗೆ ಹೋಗ್ಬೇಕು, ಅಮ್ಮ ಹೇಳ್ದಂಗೆ ಕೇಳಬೇಕು, ಅಮ್ಮಂಗೆ ನೋವು ಮಾಡಬಾರ್ದು. ಅವೆಲ್ಲ ಗೊತ್ತಾಗಲ್ವ ನಿನಗೆ? ಇನ್ನೊಂದ್ಸಲ ಮಾತಾಡ್ತೀಯ, ಅಜ್ಜಿ ತಾತಂಗೆಲ್ಲ ಹಿಂತಿರ್ಕೊಂಡು ಮಾತಾಡ್ತೀಯ ನೀನು? ಇನ್ನು ನೆಕ್ಸ್ಟ್ ಇಯರಿಂದ ಕಾನ್ವೆಂಟಿಗೆ ಕಳ್ಸಲ್ಲ ನಾನು ನಿನಗೆ. ನನ್ನ ಹತ್ರ ದುಡ್ಡಿಲ್ಲ, ನನಗೆ ಸಾಲ ಮಾಡಿ ಹೊಸಕ್ಕಾಗಲ್ಲ ನನಗೆ. ಸಿಸ್ವರ್ಕ್ ಹೋಗು, ನೀನು ಅಂಗನವಾಡಿಗೆ ಹೋಗು. ನಿಮ್ಮ ಅಪ್ಪ ಇಲ್ಲಿ ಏನು ಮಾಡ್ಬಿಟ್ಟು ಹೋಗಿಲ್ಲ ಕತ್ತೆ, ನಮ್ಮನ್ನೆಲ್ಲ ಬೀದಿಗೆ ತಂದಿಟ್ಬಿಟ್ಟು ಹೋಗವನೆ. ನೀನು ಒಳ್ಳೆ ಬುದ್ಧಿ ಕಲಿದೆ ಹೋದ್ಮೇಲೆ ನೀನು ಅದೇನು ಮಾಡ್ತೀಯ? ಅಂಗನವಾಡಿಗೆ ಹೋಗು ನೀನು. ಬಾ ತಿಂಡಿ ತಿನ್ಬಾ ಇವಾಗ, ಪುಳಿಯೋಗರೆನಾ. ಅದ್ಲಿಸಿದ್ ನೋಡಿ ನಿಮ್ಗೆ ಬೇಜಾರಾಗಿರ್ಬೋದೇನೋ. ಸೊ ನಾನು ನಿಮ್ಗೆ ವೆಲ್ಕಮೇ ಮಾಡಿಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೂ ಅವಳಿಗೆಲ್ಲ ಅಷ್ಟೆಲ್ಲ ಅದ್ಲಿಸ್ಬಿಟ್ನಲ್ವ ಅಂತ ನನಗೆ ಒಂಥರ ಬೇಜಾರು. ಇವತ್ತು ಬಸ್ ಬೇರೆ ಬೇಗ ಬಂತು, ಟೈಮಿಂಗ್ಸ್ಗಿಂತ ಮುಂಚೆ ಓಡೋಗಿ ಹತ್ತಿಸ್ಬಿಟ್ಟು ಬಂದೆ.
ಏನಂದರೆ ಅವಳಿಗೆ ಪ್ರತಿಯೊಂದೂ ಅರ್ಥ ಆಗುತ್ತೆ ಫ್ರೆಂಡ್ಸ್, ಆಯಿತಾ. ನಮ್ಮ ಅಪ್ಪಂದ ನಾನು ದೊಡ್ಡೋಳಾದ್ಮೇಲೆ ತೊಗೋತೀನಿ, ಎಲ್ಲನೂ ನಮ್ಮ ಅಪ್ಪನ ನಾನು ಇಸ್ಕೊತೀನಿ ಅಂತ ಅವಳು ಪ್ರತಿಯೊಂದು ಗೊತ್ತು, ಆಯಿತಾ. ಇಲ್ಲಿ ಬಂದ್ಬಿಟ್ಟು ಇದು ನಮ್ಮ ಅಪ್ಪನ ಮನೆ, ನಮ್ಮ ಅಪ್ಪಂದು ಅಂತ ಇರ್ತಾಳೆ. ಮೊನ್ನೆ ಎಲ್ಲ ಅಂದ್ಲು, ನಮ್ಮಮ್ಮ ನಿಮ್ಮಪ್ಪಂದು ಇಲ್ಲೆಲ್ಲ ಐತೆ, ಗಂಗೂರಲ್ಲಿ ಐತೆ, ಹೋಗೆ ಅಂತ ಅಂತಿತ್ತು, ಆಯಿತಾ. ನನಗೂ ಫಸ್ಟ್ರೇಷನ್ ಇರುತ್ತೆ. ಸಿಂಗಲ್ ಪೇರೆಂಟ್ ಅಂದರೆ ನಿಮಗೆ ಗೊತ್ತು, ನಮ್ಮ ನೋವು, ನಮ್ಮ ಸುಖ ದುಃಖ, ಅಥವಾ ಹೇಳ್ಕೊಳಕ್ಕೆ ಯಾರೂ ಇಲ್ಲ, ತೋರಿಸ್ಕೊಳಕ್ಕೂ ಯಾರೂ ಇಲ್ಲ. ಮತ್ತು ಅದರಲ್ಲಿ ಇವ್ರುಗಳೆಲ್ಲ ಈ ಥರ ಚಂಡಿ ಮಾಡೋದು, ಹಠ ಮಾಡೋದು. ನಾನು ವರ್ಷಕ್ಕೆ 30,000 ಅಂದರೆ ಹೆಚ್ಚು ಕಡಿಮೆ ಒಂದು 2,000 ಕಡಿಮೆ 30,000 ಅಂದ್ಕೊಳ್ಳಿ. ಎಲ್ಲನೂ ಹೊಂದಿಸಿ ಅದರಲ್ಲೂ ಸ್ನ್ಯಾಕ್ಸ್ಗೆ ಇವ್ಳಿಗೆ ಹಣ್ಣೇ ಬೇಕು, ಪ್ರತಿ ಹಬ್ಬಕ್ಕೂ ಬಟ್ಟೆ ಬೇಕು, ಅದಕ್ಕೆ ಮ್ಯಾಚಿಂಗ್ ಬಳೆ ಸರ ಹಿಡಿದು ರಿಬ್ಬನ್ನಿಂದ ಹಿಡಿದು ಪ್ರತಿಯೊಂದು ಬೇಕು. ಎಲ್ಲನೂ ಮಾಡ್ತಿದ್ದೀವಿ ತಾನೇ. ಅಪ್ಪ ಇಲ್ಲದೆ ಇರೋ ಮಗು ಕಡಿಮೆ ಆಗಬಾರ್ದು. ಅವಳು ಚಿಕ್ಕ ವಯಸ್ಸಿಂದನೇ ಬೇರೆ ಮಕ್ಳನ್ನ ನೋಡ್ಬಿಟ್ಟು ಅಯ್ಯೋ ಆ ಥರ ಅಪ್ಪ ಇದ್ದಿದ್ರೆ ಅನ್ನೋ ಫೀಲ್ ಬರಬಾರ್ದು ಅವಳಿಗೆ ಅಂತ ಚಿಕ್ಕ ಮಗುವಿಂದನೇ ಅವಳಿಗೆ 1.5 ವರ್ಷದಿಂದನೂ 3 ವರ್ಷ ಅವ್ರ ಅಪ್ಪ ಹೋದಾಗ ಅವಳು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಅರ್ಥ ಆಗುತ್ತೆ. ನೀವು ಅರ್ಥ ಆಗಲ್ಲ ಸುಷ್ಮಾ ಅವಳಿಗೆ, ಯಾಕೆ ಈಗಲೇ ಹೆಂಗೆ ಅಂತೀರಾ ಅಂತ. ಅವಳಿಗೆ ಅರ್ಥ ಆಗಿದ್ದಕ್ಕೇ ಅವಳು ಕತ್ತು ಬಗ್ಗಿಸ್ಕೊಂಡು ಸೈಲೆಂಟ್ ಆಗಿದ್ದಿದ್ದು. ಅವಳು ಅರ್ಥ ಆಗಿಲ್ಲ ಅಂದಿದ್ದರೆ ಸುಮ್ಮನೆ ಆ ಕಡೆ ಈ ಕಡೆ ಏನೋ ಒಂದು ಆಟ ಆಡಿಕೊಂಡು ಆ ಥರ ಇದ್ಬಿಡೋಳು. ಅಂದರೆ ನಾನು ಯಾವಾಗ ನೀನು 5 ರೂಪಾಯಿ ಚಿಂಗಮ್ ಹೆಂಗೆ ತೊಗೊಂಡೆ 1 ರೂಪಾಯಿಗೆ ತೊಗೊಳಿವು ಅಂತ ಅಂದೆ, ಅವಾಗ ಅವಳು ಚೇರ್ ಹಾಕ್ಕೊಂಡು ಹತ್ತಿ ಅಲ್ಲಿ ಮೇಲ್ಗಡೆ ಟೇಬಲ್ ಮೇಲಿಂದ ಗೋಲ್ಕ ತಂದು ಕೊಟ್ಲು. ನೀನು ನಿನ್ನ ದುಡ್ಡು ಕೇಳ್ದಲ್ಲ, ತಗೋ ಗೋಲುಕ್ತಲ್ಲಿರೋ ದುಡ್ಡು ತಗೋ ಅಂತ ಹೇಳಿ. ಅವಳಿಗೆ ಪ್ರತಿಯೊಂದು ಬುದ್ಧಿ ಇದೆ. ಆ್ಯಂಡ್ ಶೀ ಈಸ್ ವೆರಿ ಬ್ರಿಲಿಯಂಟ್. ಒಂದು 7-8 ವರ್ಷದ ಮಗುಗೆ ಇರೋಂತಹ ಬುದ್ಧಿ ಅವಳಿಗೆ 4.25 ವರ್ಷಕ್ಕೆ ಇದೆ. ಸೊ ಅವಳು ತುಂಬ ಎಲ್ಲನೂ ಕ್ಯಾಚ್ ಮಾಡ್ಕೊತಾಳೆ ಬೇಗ. ಬಟ್ ಅವಳ ಹಠದಿಂದ ನಾನು ಹತ್ತಿರ ನಮ್ಮಮ್ಮ ಎಲ್ಲ ಮಾಡಿಬಿಡುತ್ತೆ, ನಾನು ಹಠ ಮಾಡಿದ್ರೆ ಎಲ್ಲ ಮಾಡಿಬಿಡುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಅವಳು ಎಲ್ಲ ಅರ್ಥ ಆದ್ರೂ ನನಗೇನೋ ಅರ್ಥ ಆಗದಿರೋ ಥರ ನಡ್ಕೊತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಕೆಲವೊಂದು ಸಲ ಹೊಡಿಬೇಕಾಗುತ್ತೆ, ಬೈಬೇಕಾಗುತ್ತೆ, ಅದಲಿಸ್ಬೇಕಾಗುತ್ತೆ. ಅದು ನಮ್ಮ ಅಪ್ಪ ಅಮ್ಮ ನನಗೆ ನಾನು 9ನೇ ಕ್ಲಾಸ್ ಇದ್ದಾಗಲೂ ಕೂಡ ನಾನು ನಮ್ಮ ಅಪ್ಪಾಜಿ ಕೈಲಿ ಹೊಡೆಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ಮೆಚ್ಯೂರ್ ಕೂಡ ಆಗಿದೆ. ಮೆಚ್ಯೂರ್ ಆದಮೇಲೂ ಕೂಡ ಒಂದು ಸಲ ಹೊಡೆಸ್ಕೊಂಡಿದ್ದೀನಿ ನಾನು. ಬಿಕಾಸ್ ಅವರು ಅವತ್ತು ಹೊಡೆದು ಬಡ್ದು ಎಲ್ಲ ರೀತಿ ಮಾಡಿ ಸಾಕಿರೋದಕ್ಕೇ ನಾವಿವತ್ತು ಇಷ್ಟು ಏನೋ ಈ ಬುದ್ಧಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಏನೋ ನಮ್ಮ ಲೆವೆಲ್ಗೆ ನಮ್ಮ ತಕ್ಕನಾಗಿ ನಾವು ಏನು ಕೆಟ್ಟ ಹೆಸರು ತೊಗೊಳ್ದಂಗೆ ಕೆಟ್ಟ ದಾರಿ ತುಳಿದಂಗೆ ಬದುಕ್ತಾ ಇದ್ದೀವಿ. ಅಥವಾ ಪ್ರಪಂಚ ಹೆಂಗೆ ಅಂತ ನೋಡೋಕ್ಕೆ ಸಾಧ್ಯ. ಯಾಕಂದರೆ ಕಷ್ಟ ಸುಖ ಅನ್ನೋದಕ್ಕಿಂತ ಕಷ್ಟದಲ್ಲೇ ಜಾಸ್ತಿ ಬೆಳೆದ್ಬಿಟ್ಟಿದ್ದೀವಿ. ಇವಳಿಗೆ ಅದು ನಾವು ಇದ್ದಷ್ಟು ಕಷ್ಟ ಇಲ್ಲ ಬಿಡಿ ನನ್ನ ಮಗುಗೆ. ಆಗ ನಮಗೆ 10 ರೂಪಾಯಿಗೂ ಕಷ್ಟ ಆಯಿತು. ಇವತ್ತು ಇವಳು 100 ರೂಪಾಯಿಗೆ ಒಂದೇ ದಿನ ತಿಂಡಿ ತರೋ ಅಷ್ಟು ದೇವರು ನಮ್ಮ ಅಪ್ಪನ ಇಟ್ಟವನೇ, ಆಯಿತಾ. ನಾನು ಏನೋ ಸ್ವಲ್ಪ ದುಡಿತಾ ಇದ್ದೀನಿ, ಹಾಗಾಗಿ ನಮಗೆ ಈಗ ಸದ್ಯಕ್ಕೆ ಕಷ್ಟ ಅಲ್ಲ. ಬಟ್ ಇವಳು ಬೆಳೀತಾ ಹೋದಂಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಇವಳು ಏನು ಮೈಂಡ್ ಸೆಟ್ ಅಂದರೆ ನಾನು ಹತ್ಬಿಟ್ರೆ ನಮ್ಮಮ್ಮ ಎಲ್ಲ ಮಾಡಿಬಿಡ್ತಾಳೆ ತುಂಬ. ಮತ್ತು ಹೆಂಗಾಗಿದ್ದಾಳೆ ನೋಡಿ, ಅಷ್ಟು ಚೆನ್ನಾಗಿ ಅನ್ನ ತಿಂತಿದ್ಲು, ಅಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೋತಾ ಇದ್ಲು, ಅಷ್ಟು ಚೆನ್ನಾಗಿ ನಾನು ಹೋಗ್ತೀನಿ ಕಾನ್ವೆಂಟ್ಗೆ ಹೋಗ್ತೀನಿ ಅಂತ ಇಷ್ಟಪಟ್ಟು ಹೋಗ್ತಿದ್ದವಳು ಇವತ್ತು ಕಾನ್ವೆಂಟ್ಗೆ ಹೋಗಲ್ಲ ಅಂತಾಳೆ, ಅನ್ನ ತಿನ್ನಲ್ಲ ಅಂತಾಳೆ, ಮತ್ತು ಹೋಮ್ವರ್ಕ್ ಬರೆಯಲ್ಲ ಅಂತಾಳೆ. ಫುಲ್ಲು ಚಂಡಿ ಹಿಡಿದ್ಬಿಟ್ಟವಳೆ. ಏನಕ್ಕೆ ಏನು ಗೊತ್ತಿಲ್ಲ. ನಾವು ಮನೇಲಿ ಏನೇನೆಲ್ಲ ಮಾಡಬಹುದು ಅದೆಲ್ಲವನ್ನು ಮಾಡಿದ್ದೀವಿ. ಹಾಗಾಗಿ ಲಾಸ್ಟು ದಂಡಂ ದಶಗುಣಂ ಅನ್ನೋ ಥರ ಲಾಸ್ಟ್ ಅಸ್ತ್ರ ಏನಿರೋದು ಹೊಡೆಯೋದು, ಬಡಿಯೋದು, ಅದಲಿಸೋದು. ಅದ್ರ ಮುಖಾಂತರನೇ ಅವ್ರನ್ನ ಇದು ಮಾಡಬೇಕು. ಏನು ಹೇಳ್ತಾರೆ, ಗಿಡ ಚಿಕ್ಕದಾಗಿದ್ದಾಗಲೇ ಬಗ್ಗಿಸ್ಬೇಕಂತೆ, ಮರ ಆದಮೇಲೆ ಬಗ್ಸೋಕ್ಕಾಗಲ್ವಂತೆ. ಹಾಗಾಗಿ ಇವತ್ತಿಂದನೇ ಅವಳನ್ನ ಬಗ್ಗಿಸ್ಕೊಬರ್ಬೇಕು. ಇಲ್ಲಾಂದ್ರೆ ನನಗೆ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮುಂದಿನ ವರ್ಷಗಳಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಇವತ್ತೇನೋ 150 ರೂಪಾಯಿದು ಕೇಳ್ತಾಳೆ, ಆಗ ಸಾವಿರಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿದು ಕೇಳಿದ್ರೆ ತಗೊಳ್ಳೋ ಅಂಥ ಯೋಗ್ಯತೆ ನನಗಿಲ್ಲ. ಅವಳಿಗೆ ಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆಗಲೇ, ಅವ್ರ ಅಪ್ಪಂದೈತೆ, ಅವ್ರ ಅಪ್ಪನ ಬೇಕು. ನಮ್ಮ ಅಪ್ಪಂತವ ಏನೂ ಇಲ್ಲ, ನಮ್ಮಪ್ಪ ಬಡವ ಯಾರೋ ಹೇಳಿದರು. ಇವ್ರ ಅಪ್ಪಂತವ ಏನೂ ಇಲ್ಲ ಅಂತ. ಹೌದಪ್ಪ, ನಮ್ಮ ಅಪ್ಪಂತವ ಏನೂ ಇಲ್ಲ, ನಮ್ಮಪ್ಪ ಬಡವ. ನಮ್ಮ ಅಪ್ಪಂದು ನಮಗಿರೋದೇ ಸಾಕು. ಅವ್ರ ಅಪ್ಪನ ಬೇಕಾದೈತಲ್ಲ, ಲಕ್ಷಾನುಗಟ್ಲೆ ಅಂಥದ್ದು ಎಲ್ಲ ಐತಲ್ಲ ಅವ್ರ ಅಪ್ಪನ ಹತ್ರ, ಅವ್ರ ಅಪ್ಪನ ಹತ್ರ ಹೋಗಿ ತಗೊಳ್ಳಿ. ಅವಳು ಅಷ್ಟೇ, ಕೊಡ್ತಾರೋ ಬಿಡ್ತಾರೋ ಅವಳು ತಗೊಳ್ಳಿ. ಇನ್ನೇನು ಹೇಳೋಕ್ಕಾಗುತ್ತೆ, ಇನ್ನೇನು ಹೇಳಲಿ ನಾನು. ನನಗಂತೂ ಕೊಡೋಲ್ಲ. ಅಟ್ಲೀಸ್ಟ್ ಅವಳು ಹುಟ್ಟವಳಲ್ಲ, ಅವ್ರ ಅಪ್ಪಂದು ಅವಳಿಗಾದರೂ ತಗೊಳ್ಳಿ ಅವಳು. ಆದರೆ ನಮ್ಮ ಅಪ್ಪಂತವು ಏನೂ ಇಲ್ಲ, ನಮಗೇ ಇಲ್ಲ ಪಾಪ, ನಮ್ಮ ಮಕ್ಳಿಗೆ ಹೆಂಗೆ ಕೊಡೋಣ ನಾವು. ನಮ್ಮಪ್ಪ ಬಡವ ಅಲ್ಲ. ಅವರಪ್ಪ ಆದರೆ ಅವರಪ್ಪ ಏನೂ ಮಾಡಿಟ್ಟಿಲ್ದೇ ಹೋಗ್ಬೋದು, ಆದರೆ ಅವ್ರ ತಾತಂದು ಐತಲ್ಲ, ತಾತಂದು ಅಪ್ಪಂಗೆ ಬರ್ತದಲ್ಲ, ಅಪ್ಪಂದು ಅವಳಿಗೆ ಬರ್ತದಲ್ಲ, ತಗೊಳ್ಳಿ. ನನಗೂ ತಲೆ ಕೆಟ್ಟೋದಂಗೆ ಅದಲಿಸ್ಬಿಟ್ಟೆ. ನನಗೆ ಎಲ್ಲ ಐತೆ ಮನಸ್ಸಲ್ಲಿ, ಯಾರ್ಯಾರು ಏನೇನು ಅಂದಿದ್ರು, ನನಗೆ ಏನೇನೆಲ್ಲ ಮಾಡವ್ರೆ, ಅದರೊಳಗೆ ಇವಳು ಬೇರೆ ಹಿಂಗೆ ಕತ್ಕೊಂಡು ಕುಣಿತಾಳೆ, ಎಲ್ಲನೂ ಆಚೆ ಹಾಕ್ಬಿಟ್ಟೆ. ನಿಮಗೆ ಯಾಕೆ ಇವಳು ಹಿಂಗೆಲ್ಲ ಆಡ್ತಾ ಇದ್ದಾಳೆ ಅಂತ ಅನ್ನಿಸ್ಬೋದು. ಬಟ್ ನಾನು ಮನುಷ್ಯಳು, ನನಗೂ ಎಲ್ಲ ರೀತಿಯಾದ ಫೀಲಿಂಗ್ಸ್ ಇರ್ತದೆ. ಒಂದು ಸತಿ ನಗು, ಅಳು, ಕೋಪ
ಎಲ್ಲ ಇರುತ್ತೆ, ಎಲ್ಲನೂ ತೋರಿಸ್ಕೋಬೇಕು. ವೀಡಿಯೋದಲ್ಲಿ ನೀವು ಒನ್ ಸೈಡ್ ಆಫ್ ಫೇಸ್ನ ನೋಡಿರ್ತೀರ ಆಯಿತಾ. ನಾವು ಯಾವಾಗಲೂ ಹಾಗೆ ಕಾಮಾಗಿ ನಗ್ನಗ್ತಾನೆ ಇರಲ್ಲ, ಅಥವಾ ಹಾಗೆ ಹೊತ್ಕೊಂಡು ಯಾವಾಗಲೂ ಹೊತ್ಕೊಂಡೇ ಕೂತಿರಲ್ಲ. ಎಲ್ಲ ಥರದ ಭಾವನೆಗಳಿರ್ತವೆ. ಬಟ್ ಅದು ಕೆಲವೊಂದು ಸಲ ಟೈಮ್ ಬಂದಾಗ ಅಷ್ಟೇ ಎಕ್ಸ್ಪ್ರೆಸ್ ಆಗೋದು. ಸೊ ನೀವೇನು ಅನ್ಕೋತಿರೋ ಈ ವಿಡಿಯೋ ನೋಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ನನಗೂ ಎಲ್ಲ ರೀತಿಯ ಫೀಲಿಂಗ್ಸ್ ಇರುತ್ತೆ, ಅದು ಕೆಲವೊಂದು ಟೈಮಲ್ಲಿ ಆಚೆ ಬಂದೇ ಬರುತ್ತೆ ಅಂತ ಹೇಳ್ತಾ. ಸೊ ನನಗೆ ಒಂದು ವರ್ಕ್ ಇದೆ ಇವಾಗ, ಅದು ಡಿಸೈಡ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಹೊರಗಡೆ ಹೋಗೋದಕ್ಕೆ. ಸೊ ಒಂದು ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಹೊರಟು ಹೋಗಬೇಕು. ಅದೇನು ಓಕೆ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ನನಗೆ ಗೊತ್ತಿಲ್ಲ. ಅದು ಕಾಲ್ಗೋಸ್ಕರ ವೆಯ್ಟಿಂಗ್. ಕಾಲ್ ಬಂದರೆ ಪಟಾಪಟ್ ಅಂತ ಹೇಳಿ ರೆಡಿಯಾಗಿ ಹೋಗಬೇಕು. ಸೊ ಕೃತು ಕಾನ್ವೆಂಟಿಂದ ಬರೋ ಅಷ್ಟರಲ್ಲಿ ನನ್ನ ಮನೆಗೆ ಬರಬೇಕು ರಿಟರ್ನು. ನೋಡೋಣ ಏನು ಕಾಲ್ ಮಾಡ್ತಾರಾ ಅಥವಾ ಇಲ್ವಾ, ಏನು ಎತ್ತ ಅಂತ ಹೇಳಿ. ಸೊ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೇಳ್ತೀನಿ ನಾನು. ಟೈಮ್ ಬಂದು 11 ಗಂಟೆ 18 ನಿಮಿಷ. ನಮ್ಮ ಅಪ್ಪಾಜಿ ಒಂದು 10 ಗಂಟೆ ಚಿಕನ್ ತದ್ದು ನಾನು ಪುಳಿಯೋಗರೆ ಮಾಡಿದ್ದೆ. ನನಗೆ ಯಾಕೋ ಒಂಥರ ಬೇಜಾರು, ನಮ್ಮ ಕೃತಿಗೆ ಜೋರಾಗೆಲ್ಲ ಅದ್ಲಿಸ್ಬಿಟ್ಟೆ. ಯಾಕಂದರೆ ಹೊಡೆದ್ರೆ ತಡ್ಕೊಬೋದು, ಮಾತಾಡಿದರೆ ತಡ್ಕೊಳಕ್ಕಾಗೋದಿಲ್ಲ ಅಂತ. ಈಗ ನಾನೇ ಮಾತಾಡ್ಬಿಟ್ನಲ್ವಾ, ನಿಮ್ಮಪ್ಪ ಮಾಡಿಟ್ಟವನ ಹಾಗೆ ಹೀಗೆ ಅಂತ ನನಗೆ ಒಂಥರ ಬೇಜಾರಾಯ್ತಾಯ್ತು. ಹಂಗೆಲ್ಲ ಮಾತಾಡಬಾರ್ದಾಗಿತ್ತು ಚಿಕ್ಕೋಳು ಅಂತ. ಬಟ್ ಅವ್ಳಿಗೆ ಅರ್ಥ ಆಗುತ್ತೆ. ಬಟ್ ಅದಕ್ಕೆ ಏನೋ ಒಂಥರ ಹೊಡೆದ್ರೆ ಅಷ್ಟು ಬೇಜಾರಾಗಲ್ಲ. ಬಟ್ ಮಾತಂದು ಅಯ್ಯೋ ಹಿಂಗೆ ಅಂದ್ಬಿಟ್ನಲ್ಲ ನನ್ನ ಮಗಳಿಗೆ, ನನಗೆ ಬೇಜಾರಾಯ್ತೈತೆ. ನನ್ನ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಎಲ್ಲ ಗ್ರೇವಿಗೆಲ್ಲ ಆಡಿಸಿ ಎಲ್ಲ ಮಾಡಿಕೊಂಡು ಚಿಕನ್ ಗೊಜ್ಜು ಮಾಡಿದೆ. ಇದು ಬೇಯಬೇಕು, ಇನ್ನೂ ಬೆಂದಿಲ್ಲ. ಅಮ್ಮ ನೀರು ಬಿಟ್ಟವ್ರೆ, ನೀರು ಹಿಡಿತೈತೆ. ಹಾಗೆ ಕಟ್ ಮಾಡಿ ಚಿಕ್ಕದಾಗಿ ಒಂಥರ ಕಟ್ ಮಾಡಿ ಇಟ್ಟಿದ್ದೀನಿ. ಕಬಾಬ್ ಪೌಡ್ರ್ ತರಬೇಕು ಅಂಗಡಿಗೆ ಹೋಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸ್ಕೊಳ್ಳೋಣ ಅಂತಿದ್ದೆ, ಅಷ್ಟರಲ್ಲಿ ಕರೆಂಟೇ ಹೋಯ್ತು ಫ್ರೆಂಡ್ಸ್. ಏನು ಮಾಡೋದು, ಕರೆಂಟೇ ಇಲ್ಲ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಅಂಗಡಿಲೇ ತರ್ತೀನಿ. ಈ ಥರ ನೀಟಾಗಿ ನನಗೆ ಒಂದು ಸ್ವಲ್ಪ ಮರದಲ್ಲಿ ಕಟ್ ಮಾಡ್ತಾರ ಚಿಕನ್ನು, ಅದೊಂದು ಚೂರು ಕಾಣೋಂಗಿಲ್ಲ. ಅದನ್ನೆಲ್ಲ ತೆಗ್ದಾಕ್ತೀನಿ ನಾನು. ನಂಗೆ ನೀಟಾಗಿರಬೇಕು ಸ್ವಲ್ಪ. ತುಂಬ ದಿನ ಆಗೋಗಿತ್ತು. ಗ್ರೇವಿ ರೆಡಿ ಆಯಿತು, ಟೇಸ್ಟು ಕೂಡ ನೋಡಿಲ್ಲ. ಕಬಾಬ್ ಹಾಕ್ತಾಯಿದ್ದೀನಿ. ಅಪ್ಪಾಜಿ ಇವತ್ತು ಮನೆ ಹತ್ರನೇ ಐತೆ, ಸ್ವಲ್ಪ ಅದೇನೋ ಬಚ್ಚಿ ಮನೆ ಎಲ್ಲ ಏನೋ ಸ್ವಲ್ಪ ರೆಡಿ ಮಾಡ್ತಾ ಐತೆ. ಬಚ್ಚಿ ಮನೆಯಾಗೆ ನೀರೊಲೆ ಅಂದರೆ ಕಡಾಯಿಗೆ ನೀರು ಉರಿ ಹಾಕ್ತೀವಲ್ಲ ಅದು. ಕಬಾಬು ತುಂಬ ದಿನ ಆಗಿತ್ತು, ತಿಂದೇ ಇರಲಿಲ್ಲ. ಅದಕ್ಕೆ ಕಬಾಬ್ ಹಾಕೋತಾ ಇದ್ದೀನಿ ಸ್ವಲ್ಪ. ಕೃತಿನೂ ಕೂಡ ಬಂದು ತಿಂತಾಳೆ, ಅವಳು ಸ್ವಲ್ಪ ಕಬಾಬ್ ಅಂದರೆ 1 ಅಥವಾ 2 ಪೀಸ್ ತಿಂತಾಳೆ. ಮಾಡ್ತಾ ಇದ್ದೀನಿ, ತಿಂದೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಬರೀ ಗ್ರೇವಿ ಸಾಂಬಾರಲ್ಲೇ ತಿಂದಿದ್ದು. ದೀಪಾವಳಿಗಿಂತ ಮುಂಚೆ ತಿಂದಿರೋದು, ಕಬಾಬ್ನ ತಿಂದೇ ಇರಲ್ಲ. ಯಾರ್ಯಾರಿಗೆಲ್ಲ ಕಬಾಬ್ ಇಷ್ಟ, ನನಗಂತೂ ಕಬಾಬು ಬಿರಿಯಾನಿ ಅಂದರೆ ತುಂಬ ಇಷ್ಟ, ಪಂಚ ಪ್ರಾಣ ನನಗೆ ಫ್ರೆಂಡ್ಸ್. ತಿಂತಾ ಇರ್ತೀನಿ. ಬಟ್ ಒಂದೇ ಸಲ ತಿನ್ನೋಕ್ಕಾಗಲ್ಲ, 4-5 ಪೀಸ್ ತಿಂದರೆ ಮುಗೀತು ಕತೆ. ಹಂಗೆ ಒಂದೇ ಸಲ ಅರ್ಧ kg 1 kg ಅಂತೂ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಕಬಾಬ್ ತಿಂದೆ ನಾನು. ಅಪ್ಪಾಜಿ ಹೊರಗಡೆ ಏನೋ ಮಾಡ್ತಾ ಇದೆ ಫ್ರೆಂಡ್ಸ್. ಹಾಂ, ಹೊಸ್ದಾಗಿ ಫುಲ್ ಎಲ್ಲನೂ ಹಾಕ್ತಾಯಿದೀಯಾ? ನಾನು ಕಿತ್ತೋಗಿರತ್ತಕ್ಕೆ ಮಾತ್ರ ಅಂದ್ಕೊಂಡೆ ಕಣಪ್ಪಾಜಿ. ನೋಡಿಲಿ ಇಲ್ಗೊಂಚೂರು ಮೆತ್ತಪ್ಪಾಜಿ, ಇಲ್ಲಿ ನೋಡಿಲಿ, ಇಲ್ಲಿ ಸಂಧಿ ಬಿಟ್ಕೊಂಡವಲ್ಲ, ಇಲ್ಗೂ ಆ ತೂತಂಗಾಗದ ನೋಡಿ, ಆ ಕಡೆಗೆ ಅಲ್ಗೆ ಹಾಕು. ಹೊಸ ಬತ್ಲ ಮನೆ ಆಗುತ್ತೆ ನಮ್ಮ ಮನೆ ಆಗಾದ್ರೆ. ಈಗ ಇಲ್ಲಿ ನೀರಲ್ಲೆತ್ತವೆ, ಏನು ಮಾಡಿದೆ? ಇನ್ನೂ ಆಗಿಲ್ಲ. ಕಬಾಬ್ ತಿನ್ನಲ್ಲ ಫ್ರೆಂಡ್ಸ್. ಟೈಮ್ 2 ಗಂಟೆ. ಫುಲ್ಲು ಮೋಡ ಆ ಥರ ಆಗ್ಬಿಟ್ಟೈತೆ. ನಾನು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ತಾಯಿದ್ದೀನಿ. ಗೋಪಿ ಅಣ್ಣ ಬರ್ತೈತೆ ನನ್ನ ಕರ್ಕೊಂಡೋಗೋಕ್ಕೆ. ನಮ್ಮಮ್ಮ ಅಕ್ಕಿ ಸೋಸ್ತೈತೆ. ಬರ್ತಾ ಇಲ್ವಲ್ಲ, ಏನು ಸೋಸ್ತಿದ್ದೀನ, ಅದೇನು ಸೋಸ್ತದೆ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಕರೆಕ್ಟ್, ವಾಟ್ ಹುಳ ಆಗ್ಬಿಟ್ಟವೆ ಒಂದೊಂದು. ಮನೆ ಅಕ್ಕಿವು ವಾಟ್ ಹುಳ ಏನೋ ಕ್ಲೀನ್ ಮಾಡ್ತೈತೆ. ಕಡೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ನಿಂತಿದ್ದೆ, ಕಾಲ್ ಬಂತು. ನಾವಿಲ್ಲ, ಸೊ ಇವಾಗ ಬರಬೇಡಿ, ನಾಳೆ ಬನ್ನಿ ಅಂತ. ಅವರೇನೋ ನಾಳೆ ಬನ್ನಿ ಅಂತ ಮನೆ ಹತ್ರ ಬೋರ್ಡ್ ಹಾಕ್ಕೊಂಡಿರ್ಬೇಕೇನೋ. ಹೋದ ತಕ್ಷಣ ನೋಡಿಬಿಟ್ಟು ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ವಾಪಸ್ ಬರಬೇಕು ಅಂತ. ನಾನು 1 ವೀಕಿಂದ ರೆಡಿ ಆಗ್ತೀನಿ, ಹೋಗ್ತೀನಿ, ಇಲ್ಲ ಅಥವಾ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ರೆಡಿಯಾಗಿ ಸುಮ್ಮನೆ ಆಯ್ತೀನಿ. ಇವತ್ತು ಅದೇ ಹಣೆ ಬರ. ಯಪ್ಪ, ಅದು ಏನು ಹಣೆ ಬರ ತಂದು ಹುಟ್ಬಿಟ್ಟಿದ್ದೀವೋ. ನಾವು ಹಾಕಿದ ಕೆಲಸ, ಒಂದು ಹಾಕಿದ್ದು ಏನೇ ಕೈ ಹಾಕಿದ್ರೂ ಅದಾಗಲ್ಲ. ನನಗೂ ರೆಡಿಯಾಗಿ ಉಳ್ಕೊಳ್ಳೋದು ಅಥವಾ ರೆಡಿಯಾಗಿ ಕಾಯೋದು ಅಂದರೆ ತಲೆ ಕೆಟ್ಟೋಯ್ತದೆ, ಮೈಯೆಲ್ಲ ಉರಿದೋಗ್ಬಿಡ್ತದೆ. ನನ್ನ ಫೋನ್ ಸುಡ್ತಾಯಿತ್ತು, ಅದಕ್ಕೆ ಇದೆಲ್ಲ ತೆಗೆದು
ಇದು ಮಾಡ್ತಾ ಇದೆ. ಈಗ ಮತ್ತೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಸುಮ್ಮನೆ ರೆಡಿ ಆದೆ. ನನಗೆ ಮನೆ ಹತ್ರ ರೆಡಿಯಾಗಿ ಇದು ಮಾಡೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ. ಎಲ್ಲಾದರೂ ಹೋದರೆ ಬಂದರೆ ರೆಡಿ ಆಗಬೇಕು. ಮತ್ತು ನಮ್ಮ ಅವತಾರ ಹೆಂಗಿರುತ್ತೆ ಫ್ರೀಯಾಗಿರಬೇಕು. ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಎಷ್ಟು ಹೊಲಿಸ್ತವ್ರೆ ನನ್ನ ಅಂದರೆ, ಕಾಲ್ ಮಾಡ್ತಾರೆ, ಓಕೆ ಹೋಗಿ ಬಾ ಅಂತಾರೆ. ಇನ್ನೊಬ್ಬರು ಕೈಲಿ ನಾನು ಕಾಲ್ ಮಾಡಿಸಿದ್ರೆ ಅವರೇ ಏನೇನೋ ಉಲ್ಟಾ ಹೇಳ್ತಿದ್ದಾರೆ. ನನಗಂತೂ ಸಾಕು ಅನ್ನಿಸ್ಬಿಟ್ಟೈತೆ. ಯಪ್ಪ ದೇವ್ರೆ, ಗಂಡ ಇರೋರು ಅಂತ ಅನ್ನಲ್ಲ, ಗಂಡ ಇಲ್ಲದೆ ಹೋದವರು, ಒಂದು ಚಿಕ್ಕ ಮಗು ಇದೆ ಅನ್ನಲ್ಲ, ಕರುಣೆ ಕನಿಕರ ಮನುಷ್ಯತ್ವ ಅನ್ನೋದೇ ಇಲ್ಲ ಫ್ರೆಂಡ್ಸ್. ನನಗಂತೂ ಯಪ್ಪ ಇವರೆಂಥ ಕೆಟ್ಟ ಜನಗಳು. ಹುಡುಗಿಗೆ ಹಸ್ಬೆಂಡ್ ಇಲ್ಲ, ಒಂದು ಚಿಕ್ಕ ಮಗು ಇದೆ, ಏನೂ ಯೋಚನೆ ಮಾಡೋದಿಲ್ಲ ಇವಾಗಿನ ಕಾಲದಲ್ಲಿ. ದುಡ್ಡು ಸತ್ತೋಗಿರೋ ಹೆಣದ ಮೇಲೆ ದುಡ್ಡಿದ್ರು ನೆಕ್ಕೊಬಿಡ್ತಾರೇನೋ, ನಾಲ್ಗೆಲ್ಲ ತೊಗೊಬಿಡ್ತಾರೇನೋ ಅಂತ ಹೀನ ಜನಗಳು ಅವರೇ ಅಂತ ಹೇಳೋಕ್ಕೆ ನನಗೆ ಅಸಹ್ಯ ಆಗುತ್ತೆ. ನನ್ನ ಎಷ್ಟು ಅಯ್ಯೋ ಅನ್ನಿಸ್ತಾರೋ, ಎಷ್ಟು ಓಡಾಡಿಸ್ತಾವ್ರೋ ಯಪ್ಪ ಭಗವಂತ. ನಾನು ಒಂದು ಟೈಮಲ್ಲಿ ಬೇಡ ಅಂದ್ಕೊಂಡಿದ್ದೆ, ಓಕೆನಾ. ಸೊ ಎಲ್ಲ ಇದು ಮಾಡಿ ನನಗೆ ಧೈರ್ಯ ಹೇಳಿ ಸಮಾಧಾನ ಮಾಡಿ, ಇಲ್ಲ ನಿನಗೆ ಬೇಕು ಅದು ಅಂತ ಹೇಳಿ ಡಿಸೈಡ್ ಮಾಡಿ, ಓಕೆ ನನಗದು ಬೇಕು ಅಂತ ಹೇಳಿ ನಾನು ಬೇಡ ಅಂತ ಡಿಸೈಡ್ ಆಗಿದ್ದಳು. ಓಕೆ ನನಗೆ ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಎಷ್ಟು ಒದ್ದಾಡ್ತಿದ್ದೀನಿ ಅಂದರೆ, ಒಂದೊಂದು ಕಡೆಯಿಂದ ಒಂದೊಂದು ಥರ ಆನ್ಸರ್ಸ್ ಬರ್ತಾ ಇದೆ ನನಗೆ. ಎಂಥ ದುಡ್ಡಿದ್ರೆ ಅಷ್ಟೇ, ಎಲ್ಲಿಂದಾರು ತಗೊಬ ತಲೆ ಹೊಡಿ, ಹಾಳು ಮಾಡು, ಇನ್ನೇನು ಮಾಡು, ದುಡ್ಡು ಕೊಡು ಅಷ್ಟೇ. ನನಗೆ ಹುಚ್ಚು ಬಂದ್ಬಿಟ್ಟೈತೆ ಫ್ರೆಂಡ್ಸ್. ನನಗೆ ಅವಳಷ್ಟೇ ಬೇಜಾರಾಗಿ ಹೋಗ್ಬಿಡ್ತು. ಇನ್ನೊಂದು 5 ನಿಮಿಷ ಕಣ್ಣೀರೇ ಬಂದ್ಬಿಡೋದೇನೋ ಕಣ್ಣಲ್ಲಿ. ಅಷ್ಟು ಅಯ್ಯೋ ಅನ್ನಿಸ್ತವ್ರೆ ಯಪ್ಪ, ಹೊಟ್ಟೆ ಉರಿಸ್ತವ್ರೆ ಅನ್ನಬೇಡಿ. ನಮ್ಮಮ್ಮ ನಮಗೂ ಟೆನ್ಷನ್ನು, ಏನು ಅಂತ. ನಮ್ಮ ಮನೆಯವರೆಲ್ಲ ಎಷ್ಟು ಇದು ಮಾಡ್ತಾಯಿದ್ದೀವಿ ಅಂದರೆ, ಅದೇನು ನಮ್ಮ ಹಣೆ ಬರದಲ್ಲಿ ಒಳ್ಳೇದಾಗಬೇಕು ಅನ್ನೋದು ಬರ್ತಿಲ್ವೇನೋ ಮೋಸ್ಟ್ಲಿ. ಒಳ್ಳೇದನ್ನ ನಾನೇ ತಂದಿಲ್ವೇನೋ ಹುಟ್ಟಾಗ್ಲೇ. ಅದೇನೋ ದರಿದ್ರದೋಳು ಅಂತಲ್ಲ, ಹಂಗೆ ಹುಟ್ಟುಬಿಟ್ಟಿದ್ದೀನಿ, ದರಿದ್ರವಾಗಿ ಹುಟ್ಟುಬಿಟ್ಟಿದ್ದೀನಿ ನಾನು. ಗಂಡನ ವಿಚಾರದಲ್ಲಿ ಸುಖ ಇಲ್ಲ, ಅಥವಾ ಫೈನಾನ್ಷಿಯಲಿ ಹೇಳಲೇಬಾರ್ದು. ಸದ್ಯಕ್ಕೆ ಅಲ್ಪ ಸ್ವಲ್ಪ ಸುಖ ಅನ್ನೋದು ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಸಿಗ್ತಾ ಇರೋದು ಬಿಟ್ರೆ, ಅವ್ರ ಪ್ರೀತಿಯಿಂದ ಇನ್ಯಾವುದ್ರಲ್ಲೂ ಸುಖ ಇಲ್ಲ. ಅನಿಷ್ಟ ಮಾಡಿ ಅನಿಷ್ಟದೊಳೇನೋ ನಾನು. ಏನೇ ಒಂದು ಕೆಲ್ಸಕ್ಕೆ ಕೈ ಹಾಕು, ಎಲ್ಲ ಬರೀ ಹಾಳಾಗದೆ ಹೊರತು ಒಂದೇ ಒಂದು ಕೆಲಸ ಒಳ್ಳೇದಾಯಿತು ನನಗೆ, ನಾನು ಅಂದ್ಕೊಂಡಿದ್ದು ಸಿಕ್ತು, ಎಂಥದೂ ಇಲ್ಲ. ಎಂಥ ಪಾಪ ಮಾಡಿ ದರಿದ್ರದೊಳಗೆ ಹುಟ್ಟುಬಿಟ್ಟೆ ಅನ್ನಿಸ್ತದೆ ನಾನು. ನನ್ನಂಥವಳು ಇದರ ಅಂತ ಅನ್ನಿಸ್ತದೆ. ನನ್ನ ಹಣೆ ಬರ ಅಷ್ಟು, ಅಥವಾ ನಾನು ಹುಟ್ಟಿರೋದು ಹುಟ್ಟೋ ಹಂಗೋ, ನನಗೆ ನಾನೇ ಉಕ್ಕೋಬೇಕು. ಯಾಕಂದರೆ ನಾನು ಇಷ್ಟು ನಾನು ಅಂದ್ಕೊಂಡಿದ್ದು ನನ್ನ ಲೈಫಲ್ಲಿ ಆಗಲಿಲ್ಲ. ನಾನು ಅಂದ್ಕೊಂಡಂಗೆ ಜೀವನ ಮಾಡೋಕ್ಕಾಗಲಿಲ್ಲ. ನಾನು ಅಂದ್ಕೊಂಡಂಗೆ ನನ್ನ ಗಂಡನ ಜೊತೆ ಬದುಕೋಕ್ಕಾಗಲಿಲ್ಲ. ನಾನು ಅಂದ್ಕೊಂಡಿದ್ದ ರೀತಿ ನನಗೆ ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಆ್ಯಂಡ್ ಮದುವೆ ಆದಮೇಲೂ ಕೂಡ ನಾನು ಜಾಬ್ ಮಾಡಬೇಕು, ಹಂಗಿರ್ಬೇಕು ಹಿಂಗಿರಬೇಕು, ನನ್ನ ಗಂಡನ ಜೊತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಬರಬೇಕು, ಅದೂ ಆಗಲಿಲ್ಲ. ಆ್ಯಂಡ್ ನಾನು ಇಷ್ಟುದ್ದ ನನ್ನ ಗಂಡ ಬದುಕಿದಾಗಲೂ ಅವ್ನು ನನ್ನ ಮಾತು ಕೇಳಲಿಲ್ಲ. ಆ್ಯಂಡ್ ನನ್ನ ಆಸೆಗಳ್ಗೆ ಏನು ಅಂತ ಕೇಳಿ ಈಡೇರಿಸಲಿಲ್ಲ. ಅವ್ನು ಹೋದ್ಮೇಲಂತೂ ಬರೀ ಕಷ್ಟ, ಕಣ್ಣೀರು, ನೋವು, ದುಡ್ಡು ಕಾಸಿಗೆ ಹಿಂಸೆ, ಅದ್ರಲ್ಲಿ ಮಗಳನ್ನ ಓದಿಸ್ಬೇಕು. ಯಪ್ಪ ನಿಜವಾಗ್ಲೂ ನನಗೆ ಇವಾಗ ಪ್ರೆಸೆಂಟ್ ಈಗ ಅನ್ನಿಸ್ತಾ ಇರೋದು, ಸತ್ತೋಗ್ಬಿಟ್ರೆ ಒಳ್ಳೆಯದು ಅಂತ. ಎಷ್ಟು ಅಯ್ಯೋ ಅನ್ನಿಸ್ತವ್ರೆ ಅಂದರೆ, ಎಲ್ಲರೂ ಅಯ್ಯೋ ಅನ್ನಿಸ್ತವ್ರೆ. ಪ್ರತಿಯೊಬ್ಬರು ನನಗೆ ಅಯ್ಯೋ ಅನ್ನಿಸ್ತಾರೆ. ನನಗೇನೂ ಮಾಡಿಕೊಡ್ಲಿಲ್ಲ ಯಾರೂ ಅಷ್ಟೇ ಗೈಸ್. ನನಗೆ ಎಷ್ಟು ಬೇಜಾರಾಗ್ಬಿಟ್ಟೈತೆ ಅಂದರೆ, ಎಷ್ಟು ಓಡಾಡ್ತಿದ್ದೀನಿ ಅಂದರೆ. ಮೊನ್ನೆ ನಾನು ಹೋಗಿದ್ದೆ ಅದೇ ವಿಚಾರಕ್ಕೆ. ನನ್ನ ಫ್ರೆಂಡು ಕಾಲ್ ಮಾಡಿಕೊಂಡು, ನಾನು ಎಷ್ಟೋ ವರ್ಷ ಆಗಿತ್ತು ನಾನು ಅವ್ನ ಜೊತೆ ಮಾತಾಡಿ, ಒಂದು ನಂಬರ್ ಇತ್ತು. ನನಗೆ ಯಾರೂ ಜಾಸ್ತಿ ಕಾಂಟ್ಯಾಕ್ಟ್ಸ್ ಇಲ್ಲ, ಹುಡುಗರಲ್ಲಿ ಯಾರಾಗಲಿ, ನಮ್ಮೂರಲ್ಲೂ ಕಾಂಟ್ಯಾಕ್ಟ್ಸ್ ಇಲ್ಲ, ಎಲ್ಲೂ ಕಾಂಟ್ಯಾಕ್ಟ್ಸ್ ಇಲ್ಲ ನನಗೆ. ಅವನ ಕಾಲ್ ಮಾಡಿಕೊಂಡು ಅವನ್ನ ಕರ್ಕೊಂಡೋಗಿ ಅಲ್ಲಿಂದ ಏನೂ ಆಗ್ದೇ ವಾಪಸ್ ಬಂದೆ. ಎಷ್ಟು ಅಯ್ಯೋ ಅನ್ನಿಸ್ತವ್ರೆ ಅಂದರೆ ಗೊತ್ತು ಆ ಹುಡುಗಿ ಪರಿಸ್ಥಿತಿ ಏನು, ಆ ಹುಡುಗಿ ಹೆಂಗದೆ ಏನು ಪ್ರತಿಯೊಂದು ಗೊತ್ತಿದ್ರೂ ನನ್ನ ಎಷ್ಟು ಹೊಟ್ಟೆ ಉರಿಸ್ತವ್ರೆ ಅಂದರೆ, ನನಗೆ ಯಾಕಪ್ಪ, ನಾನು ಬೇಡ ಅಂದ್ಕೊಂಡಿದ್ದಳು ಹಾಳು ಬಿದ್ದೋಲಿ, ನನ್ನ ಲೈಫೇ ಹಾಳಾಗೋಯ್ತು. ಇನ್ನು ಕಟ್ಕೊಂಡೇನು, ಅದನ್ನು ಕಟ್ಕೊಂಡೇನು ಅಂತ ನಾನು ಬೇಡ ಅಂತ ನಾನು ಡಿಸೈಡ್ ಆಗಿದೆ. ಬಂದ್ರೊಂದು ಹೋದ್ರೊಂದು ಅಂತ. ಬಟ್ ನಮ್ಮನೆ ಮೇಯ್ನ್ ನನ್ನ ತಂಗಿ ಇಲ್ಲ, ನನ್ನ ಫ್ರೆಂಡ್ಸು ಒಂದಿಬ್ಬರು ಇಲ್ಲ, ನಿನಗೆ ಬೇಕು ಅಂತ ಹೇಳಿ ನನ್ನ ಮನಸ್ಸನ್ನ ಚೇಂಜ್ ಮಾಡಿ, ಓಕೆ ನನಗೆ ಬೇಕು ಅಂತ ನಾನು ಡಿಸೈಡ್ ಆದೆ. ನಾನು ಡಿಸೈಡ್ ಆದಮೇಲಂತೂ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ತುಂಬ ಮೋಸ ಮಾಡ್ತಿದ್ದಾರೆ, ಅಲಿಸ್ತಾ ಇದ್ದಾರೆ ನನ್ನ ಬೇಕು ಅಂತವ.
ನನ್ಗೆ ಅನ್ಸೋದೇನು ಗೊತ್ತಾ, ನಾನು ಇನ್ನೊಬ್ರು ಬೈಕ್ ಹತ್ತು ಹೋಗ್ಬೇಕಾದ್ರೆ ನನ್ಗೆ ಅನ್ಸೋದೇನು ಗೊತ್ತಾ, ಇನ್ನೊಬ್ರು ಬೈಕ್ ಹತ್ತದಾಗಲೂ ಕೂಡ ಇವಾಗ ನನ್ನ ಗಂಡ ಇದ್ದಿದ್ರೆ ನಾನು ಹೇಳ್ಕೊಂಡು ಹೋಗ್ತಿರ್ಲಿಲ್ಲ ಅಲ್ವಾ. ಅಂದರೆ ಅವರು ಕೆಲವೊಬ್ಬರು ಪ್ರೀತಿಯಿಂದ ಬರ್ತಾರೆ, ಬಟ್ ಅವ್ರವ್ರ ಕೆಲಸಗಳೆಲ್ಲ ಬಿಟ್ಟು ಏನು ಪಾಪ ಈ ಹುಡುಗಿ ಕಷ್ಟದಲ್ಲಿದ್ದಾಳೆ ಅಂತ ಹೇಳಿ ಅವ್ರುಗಳು ಬರ್ತಾರೆ. ಬಟ್ ಹಾಗಂತ ಅವ್ರನ್ನೇ ಎಲ್ಲ ಟೈಮಲ್ಲೂ ನಾನು ಕರೆಯೋಕ್ಕಾಗೋದಿಲ್ಲ. 1 ಸಲ 2 ಸಲ ಚಂದ. ನಿಜವಾಗ್ಲೂ ಗಂಡ ಇಲ್ಲ ಅಂದರೆ ಜನಗಳು ನೋಡೋದು ಬೇರೆ, ನಡೆಸ್ಕೊಳ್ಳೋದು ಬೇರೆ. ಆ್ಯಂಡ್ ತುಂಬ ಟಾರ್ಚರ್ ಕೊಡ್ತಾರೆ ಪ್ರತಿಯೊಂದು ವಿಚಾರಕ್ಕೂ. ಈ ಥರ ಸೀರಿಯಸ್ ಆಗಿ ಯಾರೂ ಬದುಕಬಾರ್ದು. ಆ್ಯಕ್ಚುಲಿ ನನಗೆ ಎಷ್ಟು ಓಡಾಡಿಸ್ತಿದ್ದಾರೆ ಅಂದರೆ, ಎಷ್ಟು ಅಯ್ಯೋ ಅನ್ನಿಸ್ತಿದ್ದಾರೆ ಅಂದರೆ, ನಾನು ಲಿಟರ್ಲಿ ನಾನು ಕಾಲ್ ಮಾಡಿ ನಾನು ಅತ್ತೆ ಬಿಟ್ಟೆ, ನನಗೆ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಇವರೆಲ್ಲ ಅಂತ. ನನಗೆ ಎಲ್ಲ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ ಓಪನ್ ಅಪ್ ಆಗಿ. ನಾನು ಏನು ಮಾಡಲಿ, ಹೇಳ್ಕೊಳಕ್ಕೂ ಆಗ್ತಿಲ್ಲ, ನನ್ನ ಮನಸ್ಸೊಳಗಡೆ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಂಗೆ ಫೋನೇ ಕೆಚ್ಚಾಕ್ಬಿಡೋಣ ಅನ್ನೋಷ್ಟು ಸಿಟ್ಟು ಬಂದ್ಬಿಟ್ಟೈತೆ ಫ್ರೆಂಡ್ಸ್. ನನಗೆ ಏನು ಮಾಡಬೇಕು, ಫೋನಲ್ಲಿ ಚಾರ್ಜು ಹಾಕಿಲ್ಲ, ನಾನು ಅರ್ಧ ಟೆನ್ಷನಲ್ಲೇ ಹತ್ಕೊಂಡು ಕೂತಿದ್ದೀನಿ. ಏನಾಗುತ್ತೋ ನೋಡೋಣ. ನನಗೆ ಸಾಕಪ್ಪ ಜೀವನ ಅನ್ನೋಷ್ಟು ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಮಾಡಿದ್ರು ಬಿಡಿ, ಒಂದು ಕಡೆಯಿಂದ ಮಾಡಿದ್ರು ಮಾಡಲಿ, ಏನು ಮಾಡೋಕ್ಕಾಯ್ತದೆ. ನಾವು ಒಂಥರ ಕಲ್ಲಿದ್ದಂಗೆ, ಯಾರೇನೇ ಅಂದರು ಏನೇ ಮಾಡಿದ್ರು ಮಾಡಿಸ್ಕೊತಾ ಇರಬೇಕು. ನನಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಯ್ತಲ್ಲ. ನಂಗೆ ಅಷ್ಟು ಎಮೋಷನಲ್ಲಿ ಟೆನ್ಷನ್ನು, ಒಂಥರ ಏನೂ ಮಾಡೋಕ್ಕಾಗದೆ ಒಂಥರ ಅಸಹಾಯಕಳಾಗಿ ನಿಂತಿದ್ದೀನಿ ಇವತ್ತು. ಯಾರ ಕಡೆಯಿಂದನೂ ಹೆಲ್ಪ್ ಇಲ್ಲದೆ, ಏನಿಲ್ಲದೆ ಒಂಥರ ಅಸಹಾಯಕಳ ರೀತಿ ಸಾಯ್ತಾ ಇದ್ದೀನಿ. ಹಾಗಾಗಿ ಹುಚ್ಚು ಬಂದಂಗೆ ಏನೋ ಮಾತಾಡ್ತಾ ಇದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ ಫ್ರೆಂಡ್ಸ್. ಮನಸ್ಸಲ್ಲಿ ಎಷ್ಟೇ ಬೇಜಾರಿರಲಿ, ಎಷ್ಟೇ ನೋವಿರಲಿ, ಅಳಬೇಕು ಮತ್ತು ಕಣ್ಣೀರು ಒರೆಸ್ಕೊಂಡು ಕೆಲಸ ಮಾಡಲೇಬೇಕು. ಟೈಮ್ 4:15. ಅಮ್ಮ ಕೃತು ಬರಲಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಟೀ ಬೇಕು ಅಂತು ಟೀ ಇಟ್ಕೊಂಡು ಹೋಗಿ ಕೊಡ್ತಾಯಿದ್ದೀನಿ. ಅಪ್ಪಾಜಿ ಎದ್ದಿದ್ಯಾ ಅಪ್ಪಾಜಿ? ನೀನು ಎದ್ದಿಲ್ಲ ಅಂದ್ಕೊಂಡು ಟೀ ಸ್ವಲ್ಪ ಇಟ್ಟಿದ್ದೀನಲ್ಲ. ಅಪ್ಪಾಜಿಗೂ ಕೊಡೋಣ. ಎಲ್ಲ ಕಣ್ಣೆ ಒರೆಸ್ಕೊಂಡು ಕೆಲಸ ಮಾಡಲೇಬೇಕು, ಏನೂ ಮಾಡೋಂಗಿಲ್ಲ. ತಗೊಳಪ್ಪಾಜಿ. ಹೌದು, ಕಬಾಬ್ ತಿನ್ನು. ಮುದ್ದು ಹಾಯ್. ಈ ಕಡೆ ನೋಡು. ಹಾಯ್. ಯಾರು ಮಾಡ್ತೀರಿ? ಪೇಸ್ಟ್ ತಾತ ಹಲ್ಲುಜ ಪೇಸ್ಟ್ ಇತ್ತಿರಲ್ಲ, ಅದಕ್ಕೆ ಬೈಲ್ ಡೈರಿ ಮಿಲ್ಕಿ ಅದೇ ಕೊಡ್ತೀನಿ. ಅದು ಬಟ್ಲು ಮನೆಗೆ ಇಡಬೇಕು. ಡೈರಿ ಮಿಲ್ಕಿ ಮುದ್ದು. ಸಾರಿ ಮುದ್ದಮ್ಮ, ಸಾರಿ ಆಯ್ತಾ ಲಬ್ಬು? ಹಾಂ, ಬಾ ಡೈರಿ ಮಿಲ್ಕಿ ತಿನ್ನು ಮುದ್ದು. ಡೈರಿ ಮಿಲ್ಕ್ ಮುದ್ದಮ್ಮಂಗೆ. ಚಿನ್ನ ಇಲ್ಲಿ ನೋಡು. ಲವ್ ಯು ಚಿನ್ನಮ್ಮ. ಲವ್ ಯು ಸಂತು. ಹೋಗಿ ಚಿನ್ನ, ನಾನು ಅದಕ್ಕೆ ಬೇಜಾರಾಗೋದು. ಚಿನ್ನ ಬಾಯಿಲಿ ಮಾತು ಬಂದಮೇಲೆ ಇವಳು ಎಳೆ ಮಗಿನ ಥರ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟವಳೆ. ಅವು ಜಾಸ್ತಿ ಕಾಸ್ಟ್ಲಿ ದುಡ್ಡು, ಅವು ನನ್ನ ಮಕ್ಕ ಹೆಚ್ಬಿಡ್ತೀನಿ ನಾನು. ಕೊಡು ಅಮ್ಮು, ಕೊಡಮ್ಮು. ಇದು 70 ರೂಪಾಯಿ ಕಾಸ್ಟ್ಲಿ ದುಡ್ಡು ಕೊಡ್ನೆ. ಟೈಮ್ ಒಂದು 7:15 ಆಗಿತ್ತೇನೋ ಫ್ರೆಂಡ್ಸ್. ಗುರುತು ನೋಡಿ ಈ ಥರ ಚಿಕನ್ ತಿನ್ನಲ್ಲ ಅಂತೇಳಿ ಮೊಸರಲ್ಲಿ ಮುದ್ದೆ ತಿಂತಿದ್ದಾಳೆ. 1-2 ಕಬಾಬ್ ತಿಂದಳು. ಅವಳಿಗೆ ಅಂತಲೇ ಕಬಾಬ್ ಇಟ್ಟಿದ್ದೆ ನಾನು ಗ್ರೇವಿ ಹಾಕ್ಕೊಂಡೆ. ಕಬಾಬ್ ತಿನ್ನಲ್ಲ, ಪೀಸ್ ತಿನ್ನೋಕ್ಕಾಗಲಿಲ್ಲ ಅಂತೇಳಿ ಒಂದು ಮೂಳೆ ಪೀಸ್ ತರೋದು 1-2 ಪೀಸ್ ಹಾಕ್ಕೊಂಡು ತಿಂದೆ. ನಾನು ನೈಟ್ ಟೈಮ್ ಮುದ್ದೆನೇ ತಿಂತಿರಲಿಲ್ಲ. ಇವಾಗ ನೋಡಿ ಮುದ್ದೆ ತಿಂತೀನಿ, ರೈಸ್ ತಿನ್ನಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್.